So hello guys, welcome back to Abeg Talk. So India finally India finals na ಗೆದ್ದಾಯ್ತು. ಸೊ ಸಖತ್ ಖುಷಿ ಆಯ್ತು. ಅಂಡ್ ಮೇನ್ಲಿ ಇನ್ನೊಂದು ಖುಷಿ ಏನಂತ ಹೇಳಿದ್ರೆ ಲಾಸ್ಟ್ ವಿಡಿಯೋದಲ್ಲಿ ಒಂದು ಪ್ರಿಡಿಕ್ಷನ್ ವಿಡಿಯೋನ ಮಾಡಿದ್ದೆ. ಈ ತರ ಆದ್ರೆ ನಮ್ ಟೀಮ್ ಇಂಡಿಯಾ ಗೆಲ್ಬಹುದು ಅಂತ. ಸೊ ಪ್ರಿಡಿಕ್ಷನ್ ಹತ್ತತ್ರ ವರ್ಕೌಟ್ ಆಗಿದೆ, ಅದು ಇನ್ನೂ ಖುಷಿ ಕೊಡ್ತಾ ಇದೆ. ಸೊ ಒಂದು ಪ್ರಿಡಿಕ್ಷನ್ ತರ ಅಂದ್ರೆ ಯಾವ್ದೇ ಪ್ರಿಡಿಕ್ಟರ್ಸ್ ಗಾದ್ರಾಗ್ಲಿ ಅವ್ರು ಏನಾದ್ರೂ ಒಂದು ಪ್ರಿಡಿಕ್ಷನ್ ಇಟ್ಕೊಂಡಾಗ ಸೊ ಅದೇ ತರ ಏನಾದ್ರು ಮ್ಯಾಚ್ ಹೋದ್ರೆ ಅದು ಅವ್ರಿಗೆ ತುಂಬಾನೇ ಖುಷಿ ಕೊಡುತ್ತೆ. ಅಂಡ್ ಈ ವಿಷಯದಲ್ಲಿ ನಂಗೂ ಕೂಡ ತುಂಬಾ ಖುಷಿ ಇದೆ. ಒಂದು, ಇಂಡಿಯಾ ವರ್ಲ್ಡ್ ಕಪ್ ನ ಗೆದ್ದಿರುವಂತ ಖುಷಿ ಇದೆ. ಇನ್ನೊಂದು, ಪ್ರಿಡಿಕ್ಷನ್ ಪ್ರಕಾರನೇ ಮ್ಯಾಚ್ ಕೂಡ ಹೋಯ್ತು ಅನ್ನೋದೊಂದು ಖುಷಿ ಇದೆ. ಸೊ ಇಂಡಿಯಾ ವಿಷಯಕ್ಕೆ ಬರುವಂತಹದ್ದಾದ್ರೆ ಯಾವ್ದಾದ್ರು ಒಂದು ಟೀಮ್ 3 ಸರಿ T20 ವರ್ಲ್ಡ್ ಕಪ್ ಅನ್ನ ಗೆದ್ದಿದ್ರೆ ಅದು ಒನ್ ಅಂಡ್ ಓನ್ಲಿ ಇಂಡಿಯಾ ಮಾತ್ರ. ಸೊ ಆ ರೆಕಾರ್ಡ್ ಕೂಡ ಈಗ ಇಂಡಿಯಾನ ಕಬಳಿಸ್ಕೊಂಡಿದೆ. ಅದ್ರ ಜೊತೆಗೆ ಯಾವ್ದಾದ್ರು ಒಂದು ಟೀಮು ಕಂಟಿನ್ಯೂಸ್ಲಿ ಏನಾದ್ರು 2 ಸಾರಿ ಒಂದು T20 ವರ್ಲ್ಡ್ ಕಪ್ ನ ಗೆದ್ದಿದ್ರೆ ಅದು ಕೂಡ ನಮ್ಮ ಟೀಮ್ ಇಂಡಿಯಾ ಮಾತ್ರನೇ. ಈ ಕಪ್ಪಿನ ಜೊತೆಗೆ ಟೀಮ್ ಇಂಡಿಯಾ ಈ ರೆಕಾರ್ಡ್ ಗಳನ್ನು ಕೂಡ ತಗೊಂಡ್ಬಂದಿದೆ. ಅಟ್ ಎ ಟೈಮ್ ಯಾವ್ದಾದ್ರು ಒಂದು ಟೀಮ್ 2 ಸಾರಿ ಗೆದ್ದಿದ್ರೆ ಅದು ಟೀಮ್ ಇಂಡಿಯಾನೇ. ಸೊ 3 ವರ್ಲ್ಡ್ ಕಪ್ ಅನ್ನ ಗೆದ್ದಿದ್ರೆ ಅದು ಕೂಡ ಟೀಮ್ ಇಂಡಿಯಾನೇ. ಅಂಡ್ ಇನ್ನು ಮ್ಯಾಚ್ ತುಂಬಾ ಸಗದಾಗಾಯ್ತು. ಅಂಡ್ ನಮ್ಮ ಪ್ಲೇಯರ್ಸ್ ಬಗ್ಗೆ ಮಾತಾಡ್ಲೇಬೇಕು. ಚಿಂದಿ ಆಟ ಆಡಿದ್ರು, ಬ್ಯಾಟಿಂಗ್ ಅಲ್ಲಾದ್ರಾಗ್ಲಿ ಬೌಲಿಂಗ್ ಅಲ್ಲಾದ್ರಾಗ್ಲಿ. ನ್ಯೂಜಿಲ್ಯಾಂಡ್ ಅವರಂತೂ ನ್ಯೂಜಿಲ್ಯಾಂಡ್ ಅವ್ರನ್ನ ಹಾಕೊಂಡು, ಯಾಕಂದ್ರೆ ಎಲ್ಲೂ ಕೂಡ ನ್ಯೂಜಿಲ್ಯಾಂಡ್ ನವರಿಗೆ ಆಡೋದಕ್ಕೆ ಒಂದು ಸ್ಪೇಸೇ ಕೊಡ್ಲಿಲ್ಲ, ಒಂದು ಸ್ಕೋಪೇ ಬಿಟ್ಕೊಡ್ಲಿಲ್ಲ. ಪಾಪ ಅವ್ರಿಗೆಲ್ಲೋ ಒಂದ್ ಕಡೆ ಸ್ಟ್ಯಾಂಡ್ ಆಗೋದಕ್ಕೂ ಬಿಡ್ಲಿಲ್ಲ. ಅಂಡ್ ಬ್ಯಾಟಿಂಗ್ ವಿಷಯದಲ್ಲೂ ಬಂದ್ರು ನಮ್ ಬ್ಯಾಟ್ಸ್ಮನ್ಸ್ ಅಂತೂ ವಾಹ್, ಸ್ಯಾಮ್ಸನ್ ಸೂಪರ್. ಈ ಸೀರೀಸ್ ಅಲ್ಲಿ ನಮ್ ಟೀಮ್ ಇಂಡಿಯಾ ಫೈನಲ್ಗೆ ಬಂದು ಫೈನಲ್ ಕಪ್ ಅನ್ನ ಗೆದ್ದಿದೆ ಅಂದ್ರೆ ಅದಕ್ಕೆ ಸ್ಯಾಮ್ಸನ್ ಅವರೇ ಕಾರಣ. ಬಿಕಾಸ್ ಲಾಸ್ಟ್ 3 ಮ್ಯಾಚಸ್ ಅಂಡ್ ಪಾಪ ಲಾಸ್ಟ್ 3 ಮ್ಯಾಚಸ್ ಕೂಡ ಸೆಂಚುರಿ ಮಿಸ್ ಆಗಿದೆ. ಅದೊಂದು ಬೇಜಾರ್ ಸ್ಯಾಮ್ಸನ್ ಅವ್ರಿಗೂ ಇದೆ. ಇನ್ಫ್ಯಾಕ್ಟ್ ನನಗೂ ಬೇಜಾರಿದೆ. ನಾನು ಈ ಮ್ಯಾಚ್ ನೋಡ್ತಾ ನನ್ನೊಂದು ಎಕ್ಸ್ಪೆಕ್ಟೇಷನ್ಸ್ ಇತ್ತು, ಸೆಂಚುರಿ ಆಗ್ಬೋದಾ ಅಂತ. ಸೊ ಲಾಸ್ಟ್ ಮ್ಯಾಚ್ ತರಾನೇ ಸ್ಕೋರ್ 89ಗೆ ಬಂದು ನಿಂತ್ಕೊಳ್ತು. ಅಂಡ್ ಲಾಸ್ಟ್ ಮ್ಯಾಚ್ ತರಾನೇ ಟೀಮ್ ಇಂಡಿಯಾ ಕೂಡ 257 ಮಾಡಿದ್ರು, ಈ ಸರಿ 256 ಮಾಡಿದ್ರು. ಸೊ ಆಲ್ಮೋಸ್ಟ್ ಆಲ್ ಸೇಮ್ ಸ್ಕೋರ್ ಅನ್ನೇ ಮಾಡಿದ್ರು ಅಂಡ್ ಸೇಮ್ ಪ್ಯಾಟರ್ನ್ ಅಲ್ಲೇ ಗೆದ್ರು. ಬಟ್ ಇಲ್ಲಿ ಒಂದು ಟ್ವಿಸ್ಟ್ ಏನಂದ್ರೆ, ನಾನು ಲಾಸ್ಟ್ ಟೈಮ್ ಹೇಳಿದ್ದೆ, ನ್ಯೂಜಿಲ್ಯಾಂಡ್ ಇಂಗ್ಲೆಂಡ್ ಅಷ್ಟು ಸ್ಟ್ರಾಂಗ್ ಇಲ್ಲ. ಇಂಗ್ಲೆಂಡ್ ಫೈಟ್ ಮಾಡೋಷ್ಟು ನ್ಯೂಜಿಲ್ಯಾಂಡ್ ಫೈಟ್ ಮಾಡೋದಿಲ್ಲ. ಯಾಕಂದ್ರೆ ಅವ್ರ ಪ್ಲೇಯರ್ಸ್ ಅಷ್ಟೊಂದು ಕ್ಲಿಕ್ ಆಗದೆ ಇರೋ ಒಂದು ಕಾರಣಕ್ಕೆ ಅಂತ ಒಂದು ಫೈಟ್ ಸಿಗಲ್ಲ ಅಂತೇಳಿ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ. ಸೊ ಈ ಮ್ಯಾಚ್ ಅಲ್ಲಿ ಅದೇನೇ ಆಯ್ತು. ನ್ಯೂಜಿಲ್ಯಾಂಡ್ ಅವರು ಅಂತ ಒಂದು ಪರ್ಫಾರ್ಮೆನ್ಸ್ ನ ಕೊಡ್ಲಿಲ್ಲ ಫೈನಲಿ. ಅಂಡ್ ಬೌಲಿಂಗ್ ವಿಷಯಕ್ಕೆ ಬರಂತದ್ದಾದ್ರೆ ಬೂಮ್ರಾ ಎಲ್ಲ ತಿರುಗಿಸ್ಬಿಟ್ರು, ಬುಗ್ರೆ ಆಡಿಸ್ಬಿಟ್ರು. ತಗೊಂಬಂದು ಬುಡುಕೆನೆ ಹಾಕಿದ್ರು ಎಲ್ಲಾ ಬಾಲ್ಗಳನ್ನ. ಸಕ್ಕತ್ತಾಗಿ ಡೆಲಿವರ್ ಮಾಡಿದ್ರು ಅಂಡ್ ಮುರಿದಾಕಿದ್ರು. ನ್ಯೂಜಿಲ್ಯಾಂಡ್ ಅವ್ರನ್ನಂತೂ ಸ್ಪೇಸೇ ಕೊಡ್ಲಿಲ್ಲ, ಗ್ಯಾಪೇ ಕೊಡ್ಲಿಲ್ಲ, ಎಲ್ಲೊಂದ್ ಕಡೆ ಆಡೋದಕ್ಕೆ ಬಿಡ್ಲಿಲ್ಲ. ಸೊ ಆ ರೇಂಜ್ ಬೌಲಿಂಗ್ ಕೂಡ ನಡೀತು. ಮ್ಯಾಚ್ ಬಗ್ಗೆ ಮಾತಾಡೋಂಥದ್ದಾದ್ರೆ ಓಪನಿಂಗ್ ಮಾತ್ರ ಬೆಂಕಿ ಗುರು. ಸ್ಯಾಮ್ಸನ್ ಆಗ್ಲಿ, ಅಭಿಷೇಕ್ ಶರ್ಮಾ ಆಗ್ಲಿ, ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಅಭಿಷೇಕ್ ಶರ್ಮಾ ಅವರು ಈ ಟೂರ್ನಮೆಂಟ್ ಅಲ್ಲಿ ಅಂತ ಒಂದು ಪರ್ಫಾರ್ಮೆನ್ಸ್ ನ ಕೊಡ್ಲಿಲ್ಲ ಅಂತ. ಬಟ್ ಈ ಮ್ಯಾಚ್ ಅಲ್ಲಿ ಬೆಂಕಿ ಆಟ ಆಡಿದ್ರು. ಸ್ಟಾರ್ಟಿಂಗ್ ಪಾರ್ಟ್ನರ್ಶಿಪ್ ಮಾತ್ರ ಕ್ಲಾಸಿಕ್ ಪಾರ್ಟ್ನರ್ಶಿಪ್ ಬಂತು. ಇಬ್ರು ಪ್ಲೇಯರ್ಸ್ ಗಳು ಸೇರಿ ಸ್ಯಾಮ್ಸನ್ ಆಗ್ಲಿ ಅಭಿಷೇಕ್ ಶರ್ಮಾ ಆಗ್ಲಿ ಒಂದು ಬೆಂಕಿ ಆಟನ ಆಡಿದ್ರು. ಅವರೊಂದು ಪರ್ಫಾರ್ಮೆನ್ಸ್ ಮತ್ತೆ ಅವರ ಒಂದು ಪಾರ್ಟ್ನರ್ಶಿಪ್ ಈ ಮ್ಯಾಚ್ ಗೆ ಒಂದು ಹೈ ಪುಷ್ ಅಂತ ಹೇಳಿ ಹೇಳ್ಬೋದು. ಇನ್ಫ್ಯಾಕ್ಟ್ ಅವರಿಬ್ರು ಸೇರಿ ಸ್ಟಾರ್ಟಿಂಗ್ ಅಷ್ಟೊಂದು ಸ್ಕೋರ್ ಮಾಡಿದ್ರಿಂದಾನೇ ಟೀಮ್ ಇಂಡಿಯಾ ಇಷ್ಟೊಂದು ಹೈ ಸ್ಕೋರ್ ಅನ್ನ ಸೆಟ್ ಮಾಡೋದಕ್ಕೆ ಆಯ್ತು ಅಂತಾನು ಹೇಳ್ಬೋದು. ಅಂಡ್ ಸ್ಯಾಮ್ಸನ್ ಅವ್ರ ಬಗ್ಗೆ ಅಂತೂ ಮಾತಾಡ್ಲೇಬೇಕು. ಈ ಸರಿನೂ 89 ಸ್ಕೋರ್ ಮಾಡಿದ್ರು, ಭಯ ಹುಟ್ಟಿಸಿದ್ರು ನ್ಯೂಜಿಲ್ಯಾಂಡ್ ಅವ್ರಿಗಂತೂ. ನಿಜವಾಗ್ಲೂ ಭಯ ತುಂಬಾ ಸಕ್ಕತ್ತಾಗಿ, ಅಂದ್ರೆ ಅಂತ ಆಟನ ಆಡಿದ್ರು. ಅಂಡ್ ದೂಬೆ ಅವ್ರ ಬಗ್ಗೆನೂ ಮಾತಾಡ್ಲೇಬೇಕು. ಲಾಸ್ಟ್ ಟೈಮ್ ಕೂಡ ಹೇಳಿದ್ದೆ, ಅವ್ರ ಸ್ಕ್ರೀಸ್ ಅಲ್ಲಿ ಎಷ್ಟೊತ್ತಿರ್ತಾರೋ ಅಷ್ಟೊತ್ತು ಸ್ಕೋರ್ ಅಂತೂ ಬರ್ತಾನೆ ಇರುತ್ತೆ, ಸ್ಪೀಡ್ ರನ್ನಿಂಗ್ ಇದ್ದೇ ಇರುತ್ತೆ ಅಂತ. ಸೊ ಉಳಿದಿರೋ ಪ್ಲೇಯರ್ಸ್ ಗಳದ್ದು ಪರ್ಫಾರ್ಮೆನ್ಸ್ ಗಳು ಬರ್ಲಿಲ್ಲ. ಅಂಡ್ ನಮ್ ಟೀಮ್ ಇಂಡಿಯಾ ಆಡಿದ್ದೊಂದು ಫೋರ್ಸ್ ನೋಡೋಂಥದ್ದಾದ್ರೆ ಎಲ್ಲ ಒಂದ್ ಕಡೆ 280 290 ವರ್ಗು ಟೀಮ್ 100% ರೀಚ್ ಆಗುತ್ತೆ ಅಂತ ಕುತ್ಕೊಂಡಿದ್ವಿ. ನಾವು ಸಮೇತ ಫ್ರೆಂಡ್ಸ್ ಮ್ಯಾಚ್ ನೋಡ್ತಾ ಅದನ್ನೇ ಮಾತಾಡ್ತಿದ್ವಿ, 280 290 ವರ್ಗು 100% ಹೋಗುತ್ತೆ ಅಂತ. ಬಟ್ ಆಬ್ವಿಯಸ್ಲಿ ವಿಕೆಟ್ಸ್ ಅನ್ನೋದು ಹೋಗುತ್ತೆ. ಯಾಕಂದ್ರೆ ಅದೊಂದು ಸಿನಾರಿಯೋ. ಅಂದ್ರೆ ಲಾಸ್ಟ್ ಟೈಮ್ ಅಲ್ಲಿ ಬ್ಯಾಟ್ಸ್ಮನ್ಸ್ ಬ್ಯಾಟಿಂಗ್ ಜಾಸ್ತಿ ಸ್ಕೋರ್ ಬರ್ಲಿ ಅಂತ ಹೇಳಿ ಹೈ ಬ್ಯಾಟಿಂಗ್ ಮಾಡಕ್ ಹೋದಾಗ ಸೊ ವಿಕೆಟ್ಗಳು ಫಾಲ್ ಡೌನ್ ಆಗುವಂತದ್ದು ಚಾನ್ಸಸ್ ಜಾಸ್ತಿ ಇದ್ದೇ ಇರುತ್ತೆ. ಸೊ ಇಲ್ಲೂ ಕೂಡ ಅದೇನೇ ಆಯ್ತು. ಬಟ್ 16ನೇ ಓವರ್ ಅಲ್ಲಿನೇ ಆಲ್ಮೋಸ್ಟ್ ಆಲ್ ನಮ್ಮ ಟೀಮ್ ಇಂಡಿಯಾಗೆ ಕಂಪ್ಲೀಟ್ಲಿ ಬ್ರೇಕ್ ಬಿತ್ತು. 15 ಓವರ್ಗಂತೂ ಬೆಂಕಿ ಆಟನ ಆಡ್ಬಿಟ್ರು. 15 ಓವರ್ ಆದ್ಮೇಲೆ ಟೀಮ್ ಇಂಡಿಯಾಗೆ ಒಂದ್ ಸ್ವಲ್ಪ ಬ್ರೇಕ್ ಬಿತ್ತು. ಒಂದೇ ಓವರ್ ಅಲ್ಲಿ 3 ವಿಕೆಟ್ಗಳು ಹೋದ್ವು, 3 ಮೇನ್ ವಿಕೆಟ್ಗಳು ಒಂದೇ ಓವರ್ ಅಲ್ಲಿ ಹೋದ್ವು. ಸೊ ಅದಾದ್ಮೇಲೆ ಟೀಮ್ ಇಂಡಿಯಾ ಅಂತ ಒಂದು ಸ್ಕೋರ್ ಅನ್ನ ಕೊಡ್ಲಿಲ್ಲ. ಬಟ್ ಅದನ್ನ ಕ್ಯಾರಿ ಮಾಡ್ತಾ ಬಂದ್ರು. ಅಂತ ಒಂದು ಹೈ ಸ್ಕೋರ್ ಬರ್ಲಿಲ್ಲ, ಟಾಪ್ ಸ್ಕೋರ್ ಬರ್ಲಿಲ್ಲ. ಬಟ್ ಓಕೆ, 256 ಇಸ್ ನಾಟ್ ಅ ಸಿಂಪಲ್ ಸ್ಕೋರ್. ಸೊ ಒಂದ್ ಒಳ್ಳೆ ಸ್ಕೋರ್ ಅನ್ನ ಸೆಟ್ ಮಾಡ್ಕೊಟ್ರು ನ್ಯೂಜಿಲ್ಯಾಂಡ್ ಅವ್ರಿಗೆ ಚೇಸ್ ಮಾಡೋದಕ್ಕೆ. ಸೊ ಲಾಸ್ಟ್ ಟೈಮ್ ನಾ ಹೇಳಿದೆ ಟಿಮ್ ಶೆಫರ್ಡ್ ಪ್ಲಸ್ ಫಿನ್ ಅಲೆನ್ ಏನಾದ್ರು ಹೋದ್ರೆ ಮ್ಯಾಚ್ ನಮಗೆ ತುಂಬಾ ಚೆನ್ನಾಗಿ ಈಸಿ ಆಗುತ್ತೆ ಅಂತ. ಬಟ್ ಟಿಮ್ ಶೆಫರ್ಡ್ ಹೋಗ್ಲಿಲ್ಲ, ಸ್ವಲ್ಪ ಆಟ ಆಡಿದ್ರು, ಒಂದು 50 ವರೆಗೂ ಪುಷ್ ಮಾಡ್ಕೊಂಡ್ ಬಂದ್ರು. ಬಟ್ ಫಿನ್ ಅಲೆನ್
ಸ್ಟಾರ್ಟಿಂಗ್ ಅಲ್ಲೇನೆ ಹೋದ್ರು. ಸೊ ಫಿನಾಲೆ ಸ್ಟಾರ್ಟಿಂಗ್ ಅಲ್ಲಿ ಹೋದಾಗ್ಲೇನೆ ನಮ್ಮ ಟೀಮ್ ಕಡೆ ಎಲ್ಲೋ ಒಂದ್ ಕಡೆ ನನಗೊಂದು ಹೋಪ್ ಇತ್ತು, ಯಾಕಂದ್ರೆ ಸ್ಕೋರ್ ಕಮ್ಮಿ ಆಗುತ್ತೆ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ಸ್ ಇತ್ತು. ಬಟ್ ಇಲ್ಲಿ ಮ್ಯಾಚ್ ಉಲ್ಟಾ ಆಗೋಯ್ತು, ಒನ್ ಸೈಡೆಡ್ ಆಗೋಯ್ತು ಮ್ಯಾಚ್. ಏನು ಎಕ್ಸೈಟ್ಮೆಂಟ್ ಅಂದ್ರೆ ಅದೇನು ಟೆನ್ಷನ್ ಅಂತೂ ಏನಿರ್ಲಿಲ್ಲ, ಅಯ್ಯೋ ಏನಾಗ್ಬೋದು ಅನ್ನೋ. ಯಾಕಂದ್ರೆ ಇಂಗ್ಲೆಂಡ್ ಮ್ಯಾಚ್ ನಡಿಬೇಕಾದ್ರೆ ಒಂದು ಟೆನ್ಷನ್ ಇತ್ತು, ಏನಾಗ್ಬೋದು ಹೇಳಕ್ ಬರ, ಅಂದ್ರೆ ಇನ್ ಕೇಸ್ ಚೇಂಜ್ ಆದ್ರೂ ಆಗ್ಬಿಡ್ಬೋದು ಅಂತ ಹೇಳಿ. ಬಟ್ ಇಲ್ಲಿ ಆತರ ಏನೂ ಇರಲಿಲ್ಲ, ಒನ್ ಸೈಡೆಡ್ ಆಗಿ ಮ್ಯಾಚ್ ನಡೀತು. ಸೊ ನ್ಯೂಜಿಲೆಂಡ್ ಅವ್ರಿಗೆ ಎಲ್ಲೂ ಟೀಮ್ ಇಂಡಿಯಾದವರು ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ಮಾಡಕ್ ಬಿಡ್ಲಿಲ್ಲ, ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡೋಕ್ಕೂ ಬಿಡ್ಲಿಲ್ಲ. ಆ ರೀತಿ ನಮ್ಮ ಬೌಲರ್ಸ್ ಅವರು ಆಟ ಆಡಿಸ್ತಾ ಇದ್ರು, ಆ ರೀತಿ ನಮ್ಮ ಬೌಲರ್ಸ್ ಅವ್ರನ್ನ ಎಲ್ಲೂ ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡ್ಕೊಳ್ಳೋದಕ್ಕೆ ಬಿಡ್ಲಿಲ್ಲ. ಹಿಂದಿಂದೆ ಪರ್ಫಾರ್ಮೆನ್ಸ್ ಕೂಡ ಚೆನ್ನಾಗಿ ಬಂದ್ವು, ಈ ಕಡೆ ಬೀಟ್ ಕೂಡ ಮಾಡ್ತಾ ಇದ್ರು, ಪ್ಲಸ್ ವಿಕೆಟ್ಸ್ ಕೂಡ ತೆಗಿತಾ ಇದ್ರು. ಸೊ ಆಲ್ಮೋಸ್ಟ್ ಅಲ್ಲಿ ಎಲ್ಲಾ ವಿಕೆಟ್ಸ್ ಗಳು ಕೂಡ ಜಾಸ್ತಿ ಹೊತ್ತು ಯಾರು ನಿಲ್ಲಿಲ್ಲ, ಎಲ್ಲರೂ ಸಮೇತ ಹಿಂದಿಂದೆ ಹೋಗ್ತಾನೆ ಇದ್ದು, ಆಲ್ಮೋಸ್ಟ್ ಯಾರು ಸಮೇತ ಗ್ರೌಂಡ್ ಅಲ್ಲಿ ನಿಂತ್ಕೊಂಡಿಲ್ಲ. ಅಂಡ್ ಈ ರೀತಿ ಕೊನೆಗೆ ಮ್ಯಾಚ್ ಇಂಡಿಯಾ ಕೈಗೆ ಸೇರ್ಕೊಂಡೇ ಬಿಡ್ತು, ಮ್ಯಾಚ್ ನ ಇಂಡಿಯಾ ಗೆದ್ದೇ ಬಿಡ್ತು, ಒನ್ ಸೈಡೆಡ್ ಆಗಿ ಗೆಲ್ತು. ಸೊ ಒಂದೊಳ್ಳೆ ಹಿಸ್ಟ್ರಿ ಕ್ರಿಯೇಟ್ ಆಗಿದೆ, ತುಂಬಾ ಖುಷಿ ಇದೆ. ಟೀಮ್ ಇಂಡಿಯಾಗೆ ಕಂಗ್ರ್ಯಾಚುಲೇಷನ್ಸ್ ಹೇಳ್ತೇನೆ. ಪ್ರತಿ ಆಟಗಾರ ಎಫರ್ಟ್ಸ್ ತುಂಬಾನೇ ಇದೆ, ಎಂಟೈರ್ ಟೂರ್ನಮೆಂಟ್ ಆಡಿರೋದ್ರಿಂದಾನೇ ಈ ಒಂದು ಫೈನಲ್ಸ್ ಗೆದ್ದಿರೋದು. ನಾನು ಒಂದು ಮ್ಯಾಚ್ ನ ಪ್ರಿಡಿಕ್ಟ್ ಮಾಡ್ಬೇಕಾದ್ರೂ ಹೇಳಿದ್ದೆ, ಮ್ಯಾಚ್ ಅಲ್ಲಿ ಒಬ್ರು ಅಥವಾ ಇಬ್ರು ತುಂಬಾ ಚೆನ್ನಾಗಿ ಆಡ್ಬಿಟ್ರೆ ಮ್ಯಾಚ್ ಆಲ್ಮೋಸ್ಟ್ ಆಲ್ ಹೈ ರೇಂಜಿಗೆ ಹೋಗ್ಬಿಡುತ್ತೆ, ಎಲ್ಲಿಗೆ ಹೋಗಿ ಕುತ್ಕೊಳ್ಳುತ್ತೆ ಅಂತ ಹೇಳಿದ್ರೆ ಚೇಸ್ ಮಾಡೋಕ್ಕೂ ಕಷ್ಟ ಆಗುತ್ತೆ ಅಂತ. ಸೊ ಅದೇ ತರನೇ ಆಯ್ತು. ಸ್ಯಾಮ್ಸನ್ ಅವ್ರ ಒಂದು ಪರ್ಫಾರ್ಮೆನ್ಸ್ ಇಂದ ಈ ಮ್ಯಾಚ್ ಕೂಡ ಇಂಡಿಯಾ ಇಂಥ ಒಂದು ಒಳ್ಳೆ ಸ್ಕೋರ್ ಅನ್ನ ಸೆಟ್ ಮಾಡ್ಕೊಂಡ್ರು. ಸೊ ಆಲ್ಮೋಸ್ಟ್ ಎಲ್ಲರೂ ಒಳ್ಳೊಳ್ಳೆ ಆಟನೇ ಆಡಿದ್ರು. ಬುಮ್ರಾ ಅಂತೂ ಬೆಂಕಿ ಬೌಲಿಂಗ್ ಮಾಡಿದ್ರು. ಸೊ ಆಲ್ಮೋಸ್ಟ್ 4 ವಿಕೆಟ್ಗಳನ್ನ ಬುಮ್ರಾ ಅವರು ತಕ್ಕೊಂಡ್ರು. ಅಂಡ್ ಈ ರೀತಿ ಇಂಡಿಯಾ ಫೈನಲ್ಸ್ ನ ಗೆದ್ದಿದೆ. ಸೊ 2024 ಅಲ್ಲೂ ಗೆದ್ದಿತ್ತು, 2026 ಅಲ್ಲೂ ಫೈನಲ್ಸ್ ಗೆದ್ದಿದೆ. ತುಂಬಾ ಖುಷಿ ಇದೆ. ಟೀಮ್ ಇಂಡಿಯಾಗೆ ಹಾರ್ಟ್ಫುಲಿ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ, ಸೊ ನೀವು ಕೂಡ ಟೀಮ್ ಇಂಡಿಯಾಗೆ ಕಂಗ್ರ್ಯಾಚುಲೇಷನ್ಸ್ ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಸೊ ವಿಡಿಯೋ ಬಗ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ. ಮತ್ತು ಕ್ರಿಕೆಟ್ ಲೋಕದ ಇನ್ನಷ್ಟು ವಿಷಯಗಳಿಗೋಸ್ಕರ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು.